ಈ ಸೀಸನ್ ಫುಲ್ ನೀವು 7 ಮ್ಯಾಚಸ್ ಅಹಮದಾಬಾದ್ ಅಲ್ಲಿ ಏನ್ ನೋಡಿದ್ವಿ ಅಂದ್ರೆ ಸಿರಾಜ್ ರಬಡ ಎಕ್ಸ್ಪ್ಲೋಸಿವ್ ಸ್ಪೆಲ್ ನೋಡಿದ್ವಿ. ಇಲ್ಲಿ ಉಲ್ಟಾ ಹೊಡಿತು, ಅವ್ರಿಗೆ ಉಲ್ಟಾ ಹೊಡಿತು. ಯಾಕಂದ್ರೆ ಆರ್ ಸಿ ಬಿ ಕಡೆ ಅವ್ರಕ್ಕಿಂತ ಡಮಲ್ ಡಿಮಿಲ್ ಬೌಲರ್ಸ್ ಇದ್ರು. ಡಫಿನ್ ಆಡ್ಸಿದ್ರು, ರಸಿಕ್ದಾರ್ ಸಲಾಮು, ಸಾರಿ ಜೋಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್. ಪಾರ್ಟಿಗೆ ತಂದ ಪವರ್ ಪ್ಲೇಲೆ ನಾವು ಗೆದ್ದಾಯ್ತು ಗುರು. ಅವ್ರದ್ದು ಅವ್ರಿಗೆ ಉಲ್ಟಾ ಹೊಡಿತು. ಯಾಕೆಂದ್ರೆ ಅವ್ರದ್ದು ಪಿಚ್ ಆಲ್ಮೋಸ್ಟ್ ಫಾಸ್ಟ್ ಬೌಲಿಂಗ್ ಗೆ ಹೆಲ್ಪ್ ಮಾಡಂಗೆ ಕೊಟ್ಟಿರ್ತಾರೆ. ಅದ್ ನಮಗೆ ಹೆಲ್ಪ್ ಆಯ್ತು. ಒನ್ ಆಫ್ ದ ಬೆಸ್ಟ್ ಬಾಲ್ ಹಾಕಿದ್ದು ಭುವನೇಶ್ವರ್ ಕುಮಾರ್. ಯಾಕೆ ಹೇಳ್ತೀನಿ ಅಂದ್ರೆ ಸಾಯಿ ಸುದರ್ಶನ್ ಬಾಲ್ ನ ಕೆಳಗಿಡಕ್ಕೆ ನೋಡ್ತಾರೆ, ಅದಕ್ಕೆ ಜಸ್ಟ್ ಬೌನ್ಸ್ ಹಾಕಿದ್ರು. ಆಡಕ್ ಅಷ್ಟು ಆಗಲ್ಲ ಅವರಿಗೆ. ಯಾಕೆ ಬೌನ್ಸರ್ ಆಗ್ಲಿ ಸಾಯಿ ಸುದರ್ಶನ್ ಆಲ್ಮೋಸ್ಟ್ ಕೆಳಗೆ ಆಡೋದು. ಅದು ಒಂಥರ ಸರ್ಪ್ರೈಸ್ ಬಾಲ್ ಆಗಿ ಬಂತು ಭುವನೇಶ್ವರ್ ಇವರಿಗೆ, ಯಾರಿಗೆ ಸಾಯಿ ಸುದರ್ಶನ್ ಭುವನೇಶ್ವರ್ ಕುಮಾರ್ ಹಾಕಿದ್ದು ಅದೊಂದು ಉಲ್ಟಾ ಹೊಡಿತು. ಇನ್ನೊಂದು ಜೋಶ್ ಹೇಜಲ್ವುಡ್ ಬೌಲಿಂಗ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಜೋಶ್ ಹೇಜಲ್ವುಡ್ ಬ್ಯಾಕ್ ಈಗ ನೋಡಿ, ಗಿಲ್ ಫಸ್ಟ್ ಬಾಲ್ 4 ಹೊಡೆದ, ಓಕೆ ಲೆಂತ್ ಅಲ್ಲಿ ಇದ್ ಬಾಲ್ 4 ಹೊಡೆದ, ಚೂರು ಲೆಂತ್ ಇಳ್ಕೊಂಡ್ ಬ್ಯಾಕ್ ಆಫ್ ಲೆಂತ್ ಆಗ್ಲಿಲ್ಲ, ಟಿಪ್ ಆಯ್ತು, ಮೇಲ್ ಹೋಯ್ತು, ಕ್ಯಾಚ್ ಹೋಯ್ತು. ಅರ್ಷದ್ ಖಾನ್ ಅರ್ಷದ್ ಖಾನ್ಗೆ ಏನು ಅಂದ್ರೆ ಸಿಕ್ಕಿರೆ ಲೆಂತ್ ಸ್ಲಾಟ್ ಸಿಕ್ಕಿರೆ ಅಷ್ಟೇ ಹೊಡೆಯೋದು ಅಂತ ಗೊತ್ತಾಯ್ತು. ಚೂರು ಬಾಲ್ ಎಳ್ದು ಒಂಚೂರು ಬೌನ್ಸ್ ಮಾಡಿದ್ದ ಅಷ್ಟೇ ಅರ್ಷದ್ ಖಾನ್ ಗಾನು. ಹಂಗಾಗಿ ಕ್ವಾಲಿಟಿ ಬೌಲಿಂಗ್ ಇದ್ದಿದ್ದು ಆರ್ ಸಿ ಬಿದ್ದು. ಹಂಗಾಗಿ ಅವ್ರ ಪಿಚ್ ಅವ್ರಿಗೆ ಉಲ್ಟಾ ಹೊಡಿತು. ಇನ್ ಸಿರಾಜು ರಬಡ ಓಕೆ ಆಲ್ಮೋಸ್ಟ್ 155 ಡಿಫೆಂಡ್ ಮಾಡಕ್ ಕಷ್ಟ ಅಂತ ಎಕ್ಸ್ಪ್ಲೋಸಿವ್ ಆರ್ ಸಿ ಬಿ ಬ್ಯಾಟಿಂಗ್ ಮುಂದೆ. ಇನ್ನು ಅವ್ರ ಕಡೆ ಇರೋದೇ 3 ಜನ ಬ್ಯಾಟ್ಸ್ಮನ್ಗಳು, ಇನ್ನೆಲ್ಲ ಡಬಾಕೋರ್ ನನ್ನ ಮಕ್ಳು. ಟಿವಾಟಿಯಾ, ಸಿಂಧು, ಸಂಧು, ಓಲ್ಡ್ ರೋಲ್ ಟಿವಾಟಿಯಾ ಯಾವನು ಆಡ್ಲಿಲ್ಲ ಬಿಡಿ, ಎಲ್ಲ ಡಬಾಕೋರ್. ಸುಂದ್ರ ಒಂಚೂರು ಆಡೋತಿ ಓಕೆ. ಹಂಗಾಗಿ ಅವ್ರ ಫಾಸ್ಟ್ ಬೌಲಿಂಗ್ ಪಿಚ್ ಅವ್ರಿಗೆ ಉಲ್ಟಾ ಹೊಡಿತು, ನಮಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಬೈ.